ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9920606453. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಜನರೇ, ದೇವರು ರಕ್ಷಣೆಯನ್ನು ಪ್ರಕಟ ಮಾಡಿದ್ದಾನು. ರಕ್ಷಣೆಯನ್ನು ಪ್ರಕಟಿಸಿದ ದೇವರು ತನ್ನ ಮಗನ ಮೂಲಕವಾಗಿ ರಕ್ಷಣೆಯನ್ನು ಇಹಲೋಕದಲ್ಲಿ ಸಾಧಿಸಿದನು. ಆ ಕಾರಣದಿಂದ ಯೇಸು ಸ್ವಾಮಿಯು ಇಹಲೋಕದಲ್ಲಿ ಬಂದು ಶಿಲುಬೆಯ ಮರಣವನ್ನು ಹೊಂದಿ 3ನೇ ದಿವಸದಲ್ಲಿ ತಾನು ಹೇಳಿದ ಹಾಗೆ ಎಬ್ಬಿಸಲ್ಪಟ್ಟನು. ಆತನು ಅನೇಕ ಜನರಿಗೆ ಸಾಕ್ಷಿಯಾಗಿ ಕಾಣಿಸಿಕೊಂಡು, ನಾನು ಸತ್ತವರೊಳಗಿಂದ ಎದ್ದಿದ್ದೇನೆ, ಮರಣವನ್ನು ಜಯಿಸಿದ್ದೇನೆ, ಪಾತಾಳದ ಬೀಗದ ಕೈಗಳು ಪಡೆದಿದ್ದೇನೆ, ಪಾತಾಳವು ನನ್ನನ್ನು ಅಡಗಿಸಿಡುವುದಕ್ಕೆ ಸಾಧ್ಯವಾಗಲಿಲ್ಲ, ಇನ್ನು ಸೈತಾನನ ಕಾರ್ಯಗಳು ನನ್ನನ್ನು ಬಂಧಿಸುವುದಕ್ಕೆ ಅಸಾಧ್ಯವಾಯಿತು, ನನ್ನ ಪ್ರಾಣವನ್ನು ತೆಗೆಯುವುದಕ್ಕೆ ಪ್ರಯತ್ನಪಟ್ಟರೂ ನಾನಾಗಿಯೇ ನನ್ನ ಪ್ರಾಣವನ್ನು ಈಡುಕೊಟ್ಟಿದ್ದೇನೆ ಎನ್ನುವಂಥ ಎಲ್ಲ ಸಂಗತಿಗಳನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಮಾನವನನ್ನು ರಕ್ಷಿಸಿದ್ದೇನೆ ಎನ್ನುವಂಥದ್ದನ್ನು ಪ್ರಕಟ ಮಾಡಿದ ದೇವರು ಮಾನವನಿಂದ ಈಗ ಬಯಸುವಂಥದ್ದು, ನೀನು ರಕ್ಷಣೆಯನ್ನು ಹೊಂದಿದ್ದೇ ಆದರೆ ಅದನ್ನು ಲೋಕದಲ್ಲಿ ನಿನ್ನ ನಡೆನುಡಿ ಕ್ರಿಯೆ ಕಾರ್ಯಗಳ ಮೂಲಕ ಪ್ರಕಟಪಡಿಸು. ಬಹಳ ಅರ್ಥಗರ್ಭಿತವಾಗಿ ಇರುವಂಥ ವಾಕ್ಯ. ಕಾರಣ, ನಾನು ಒಂದು ಸಂಗತಿಯನ್ನು ನಂಬುತ್ತೇನೆ ಎಂಬುದಾಗಿ ಹೇಳುವುದಾದರೆ ಆ ಸಂಗತಿಗೆ ಒಳಪಟ್ಟಂಥ ಕಾರ್ಯಗಳ ಮೂಲಕ ಅದನ್ನು ತೋರಿಸಿಕೊಳ್ಳದೆ ಹೋದರೆ ಆ ನಂಬಿಕೆ ಆಧಾರವಿಲ್ಲದೆ, ಆ ನಂಬಿಕೆಯು ಹುರುಳಿಲ್ಲದೆ, ಆ ನಂಬಿಕೆಯು ವ್ಯಕ್ತಿತ್ವಗಳನ್ನು ಕಳೆದುಕೊಂಡಂಥ ಸಂಗತಿಯಾಗಿ ಯಾರೂ ಕೂಡ ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳದ ಹಾಗೆ ಆಗುತ್ತದೆ. ಹೀಗಾಗಿ ನಿನ್ನಲ್ಲಿ ನಂಬಿಕೆ ಇದೆ ಎಂಬುದಾಗಿ ಹೇಳಿ ಒಳ್ಳೆಯ ಕ್ರಿಯೆಗಳಿಂದ ಅವುಗಳನ್ನು ತೋರಿಸಿಕೊಡದೆ ಹೋದರೆ ಇತರರು ನಿನ್ನ ನಂಬಿಕೆಗೆ ಆಸ್ಪದವಾಗಿರುವಂಥ ಸಂಗತಿಗಳನ್ನು ಹೊಂದಿಕೊಳ್ಳುವುದಾದರೂ ಹೇಗೆ ಸಾಧ್ಯ? ಹಾಗಾಗಿ ದೇವರು ಹೇಗೆ ತನ್ನ ಕಾರ್ಯವನ್ನು ಮುಗಿಸಿ ಲೋಕದಲ್ಲಿ ರಕ್ಷಣೆಯನ್ನು ಸ್ಥಾಪಿಸಿದನೋ ಹಾಗೆಯೇ ಆ ಸ್ಥಾಪಿತವಾದಂಥ ರಕ್ಷಣೆಯನ್ನು ನಾನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ನೀನು ಹೇಳುತ್ತಾ ನಿನ್ನ ಜೀವಿತದಲ್ಲಿ ಇರುವಂಥ ಕಾರ್ಯಕಲಾಪಗಳ ಮೂಲಕ, ನಿನ್ನ ನಡೆನುಡಿ ಕ್ರಿಯೆಗಳ ಮೂಲಕ ಅದನ್ನು ತೋರಿಸಿ ಕೊಡುವುದಾದರೆ ದೇವರ ರಕ್ಷಣೆಯ ಪ್ರಕಟಣೆ ಮಾಡುವುದು ಹಾಗೆ ನಾವು ಕೂಡ ನಮ್ಮ ಜೀವಿತಗಳಲ್ಲಿ ದೇವರನ್ನು ಪ್ರಕಟ ಮಾಡುತ್ತಾ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದಕ್ಕೆ ಆಸ್ಪದ ಮಾಡಿಕೊಡುತ್ತಾ ಅನೇಕ ಜನರು ನಮ್ಮ ದೇವರು ಎಂಬುದಾಗಿ ಹೇಳಿಕೊಳ್ಳುವ ನಿಟ್ಟಿನಲ್ಲಿ ದೇವರನ್ನು ನಂಬುವುದಕ್ಕೆ ಸಾಧ್ಯ. ಹೀಗೆ ದೇವರ ವಾಕ್ಯ ಹೇಳ್ತದೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಪೇತ್ರನಿಗೆ ಹೇಳುತ್ತಾ ಇದ್ದಾನೆ, ಪರಲೋಕ ರಾಜ್ಯದ ಬೀಗದ ಕೈಯನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದನ್ನು ಪರಲೋಕದಲ್ಲಿಯೂ ಕೂಡ ಕಟ್ಟುತ್ತೇನೆ, ಮತ್ತು ನೀನು ಭೂಲೋಕದಲ್ಲಿ ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ಅಂದರೆ ಮಾನವನ ಜೀವಿತದ ಪ್ರಾಮುಖ್ಯತೆ ಇಹಲೋಕದ ಪ್ರವಾಸ ಕಾಲದಲ್ಲಿ ಅವನು ತನ್ನನ್ನು ಮಾಡಿಕೊಂಡಂಥ ಜೀವಿತದಲ್ಲಿ ಬದುಕಿ ಸಾಕ್ಷಿಯಾಗಿ ಅನೇಕ ಜನರಿಗೆ ತೋರಿಸಿಕೊಟ್ಟು ತನ್ನ ಬದುಕಿನ ಮೂಲಕ, ತನ್ನ ನಡೆ ನುಡಿ ಕ್ರಿಯೆ ಕಾರ್ಯಗಳ ಮೂಲಕ ಇತರರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಇದು ಕ್ರೈಸ್ತತ್ವದ ಜೀವಿತದ ಬುನಾದಿ, ಅಥವಾ ಕ್ರೈಸ್ತರು ನಡೆದುಕೊಳ್ಳಬೇಕಾದಂಥ ಮಾರ್ಗದ ವಿಶೇಷತೆ ಎನ್ನುವಂಥದ್ದಾದರೆ ತಪ್ಪಾಗಲಾರದು. ಆದುದರಿಂದ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಮ್ಮ ಲೋಕದ ಜೀವಿತ, ನಮ್ಮ ಲೋಕ ಬಂಗಾರದ ಜೀವಿತ, ಪ್ರವಾಸ ಕಾಲದ ಜೀವಿತ ಇವುಗಳನ್ನು ಮಾಡುವಾಗ ಪರದೈಸಿನ ತಂದೆಯ ಸೌಭಾಗ್ಯದ ಆ ನಿವಾಸ ಸ್ಥಾನವನ್ನು ಅವಲೋಕಿಸಿ ನೋಡುವ ನಾವು ನಮ್ಮ ಬದುಕಿನಲ್ಲಿ ರೂಢಿಸಿಕೊಂಡಂಥ ಸಕಾರಾತ್ಮಕವಾದಂಥ ಬದುಕನ್ನು ಹೊಂದಿಕೊಂಡು ಜೀವಿಸಬೇಕಾದದ್ದು ನಮ್ಮ ಅವಶ್ಯಕತೆ. ಹಾಗೆ ಬದುಕುವಾಗ
ನಾವು ರಕ್ಷಣೆಯನ್ನು ಪ್ರಕಟ ಮಾಡುತ್ತಾ ಆ ರಕ್ಷಣೆಯನ್ನು ಇತರರಿಗೆ ತೋರಿಸಿಕೊಡುವುದರ ಮೂಲಕ ಅವರು ಕೂಡ ತಮ್ಮ ಬಾಳಿನಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ರಕ್ಷಣೆಯನ್ನು ಹೊಂದುವುದಕ್ಕೆ ಸಾಧ್ಯ. ಕೀರ್ತನಗಾರನು ತನ್ನ ಅನುಭವವನ್ನು ಹೀಗೆ ಲಿಖಿತ ಮಾಡಿದ್ದಾನೆ. 7ನೇ ಅಧ್ಯಾಯದ 11ನೇ ವಾಕ್ಯ, ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ಆ ದುಷ್ಟರ ವಿಷಯದಲ್ಲಿ ಆತನು ಕೋಪವುಳ್ಳವನು. ದೇವರು ನಾನು ಮಾಡಿದ ಪ್ರತಿಯೊಂದು ನ್ಯಾಯಕ್ಕೆ ಪ್ರತಿಯೊಂದು ಕಾರ್ಯಕ್ಕೆ ತೀರ್ಪು ಕೊಡುವ ಆತನಾಗಿದ್ದಾನೆ ಮತ್ತು ಯಾವಾಗಲೂ ಕೂಡ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ದೋಷಿಯ ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಅವನು ತನ್ನ ಕತ್ತಿಯನ್ನು ಮಸೆಯುವನು. ಯಾವಾಗ ಒಬ್ಬ ಮನುಷ್ಯನು ದೋಷಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೋ, ಆ ದೋಷಿಯ ಮನಸ್ಸು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮಸೆಯುವನು. ಅಂದರೆ ದೇವರು ಕತ್ತಿಯನ್ನು ಆ ಪರಿವರ್ತನೆ ಹೊಂದದ ಆ ದುಷ್ಟನ ದೋಷಿಯ ಮೇಲೆ ಎರಗುವನು ಎಂಬುದಾಗಿ ಈ ವಾಕ್ಯದ ಅರ್ಥ. ಹಾಗಾಗಿ ದೇವರು ರಕ್ಷಕನು ನನ್ನ ರಕ್ಷಣೆಯನ್ನು ಆತನು ಸಾಧಿಸಿದ್ದಾನೆ. ಈ ರಕ್ಷಣೆಯ ಮೂಲಕವಾಗಿ ನಾನು ಜನರಿಗೆ ಸಂದೇಶವನ್ನು ನೀಡಬೇಕು ಎನ್ನುವುದಾದರೆ ಈ ರಕ್ಷಣೆಯನ್ನು ನನ್ನ ಬಾಳಿನಲ್ಲಿ ಅನುಭವ ಮಾಡುತ್ತಾ ಈ ರಕ್ಷಣೆಯನ್ನು ನನ್ನ ಬಾಳಿನಲ್ಲಿ ಅನುಭವ ಮಾಡುವುದರ ಮೂಲಕ ಇತರರ ಅನುಭವಕ್ಕೆ ನಾವುಗಳು ಬರಬೇಕಾದದು ಅವಶ್ಯಕ. ಜ್ಞಾನೋಕ್ತಿಗಳ ಪುಸ್ತಕ 29ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಬಹಳವಾಗಿ ಹೆದರಿಸಿದರೂ ತಗ್ಗದವರು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವರು. ಬಹಳವಾಗಿ ಹೆದರಿಸಿದರು ತಗ್ಗದ, ತಿದ್ದಿಕೊಳ್ಳದ, ರಕ್ಷಣೆ ಹಾದಿಯನ್ನು ಹಿಡಿಯದ ಜನರನ್ನು ದೇವರು ಏಳಲಾರದ ಹಾಗೆ ತನ್ನ ಪಕ್ಕೆಯನ್ನು ಮುರಿದು ಬಿಡುವನು. ನಂಬಿಕೆಯ ದೃಷ್ಟಾಂತ, ನಂಬಿಕೆಯ ಬದುಕು ಬಹಳ ಮುಖ್ಯ. ನಾನು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿದ್ದೇನೆ ನಿಜ. ಆ ನಿಜವನ್ನು ನನ್ನ ಕ್ರಿಯೆಗಳ ಕಾರ್ಯಗಳ ನಿಮಿತ್ತ ತೋರ್ಪಡಿಸಿಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವೂ ಹಾಗೂ ಜವಾಬ್ದಾರಿಕೆಯೂ ಹೌದು. ಲೂಕನ ಸುವಾರ್ತೆ 19ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಉಂಟಲ್ಲ ಎಂಬುದಾಗಿ ಅರ್ಥ ಮಾಡಿಕೊಂಡಿರುವಂಥ ಜನ, ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಸ್ವೀಕರಿಸಿದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ರಕ್ಷಣೆಯನ್ನು ಹೊಂದಿದ್ದು ಅದನ್ನು ತನ್ನ ಬಾಳ್ವೆಯಲ್ಲಿ ನಡೆನುಡಿ ಕ್ರಿಯೆ ಕಾರ್ಯಗಳಲ್ಲಿ ಪ್ರತಿಬಿಂಬಿಸುತ್ತಾ ತೊಡಗಿಸಿಕೊಳ್ಳಬೇಕಾದದ್ದು ಬಹಳ ಅವಶ್ಯಕ. ಆದ್ದರಿಂದ ಗಲಾತ್ಯದವರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಪೌಲನು ಬರೆಯುತ್ತಾರೆ, 3ನೇ ಅಧ್ಯಾಯದ 24ನೇ ವಾಕ್ಯ, ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ಹುಟ್ಟಿನಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಇದಕ್ಕೆ ಮೂಲ ಕಾರಣ ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿ ಸೇರುವ ತನಕ ಅದು ನಮ್ಮನ್ನು ಕಾಯುವಂಥದ್ದಾಗಿದೆ. ಇಲ್ಲಿ ಪ್ರಾಮುಖ್ಯವಾಗಿ ನಮಗೆ ಬೇಕಾದಂಥ ದೇವರ ವಾಕ್ಯದ ಭಾಗ 1 ಮುಖ್ಯವಾಗಿ, 2ನೇಯದು ಹೊಂದಿದ್ದಕ್ಕಾಗಿ, 3ನೇಯದು ನಮ್ಮ ನಿರ್ಣಯವನ್ನು ಆತನಿಗೆ ತಿಳಿಸಿ ಕೊಟ್ಟದ್ದು. ನಮ್ಮ ಜೀವಿತಗಳ ಮೂಲಕವಾಗಿ ಕ್ರಿಸ್ತನನ್ನು ಮಹಿಮೆ ಪಡಿಸುವುದೇ ನಮ್ಮ ಉದ್ದೇಶ. ಮಹಿಮೆ ಪಡಿಸುವ ಕಾರ್ಯಗಳೇ ನಮ್ಮ ಜೀವಿತಕ್ಕೆ ಬುನಾದಿ ಎಂಬುದಾಗಿ ಹೇಳುವುದಾದರೆ ಅದರಲ್ಲಿ ಯಾವ ತಪ್ಪು ಅಪರಾಧ ದೋಷಗಳು ಕಂಡುಬರುವುದಿಲ್ಲ. ಹಾಗಾಗಿ ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ 12ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಎಲ್ಲ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ಎಚ್ಚರಿಕೆಯಾಗಿಂದ ನೀವು ನಿಮ್ಮ ಜೀವಿತಗಳನ್ನು ರೂಢಿಸಿಕೊಳ್ಳಿರಿ. ಎಚ್ಚೆತ್ತುಕೊಂಡವರಾಗಿ ನಿಮ್ಮ ಜೀವಿತಗಳನ್ನು ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಗಳನ್ನು
ನೀವು ತಾನೇ ಸಾಧಿಸಿಕೊಳ್ಳಿರಿ. ನನ್ನ ರಕ್ಷಣೆಯನ್ನು ನಾನು ಸಾಧಿಸಿಕೊಳ್ಳದೆ, ನನ್ನ ರಕ್ಷಣೆಯನ್ನು ನಾನು ಲೋಕದಲ್ಲಿ ಪ್ರಕಟ ಮಾಡದೆ, ನನ್ನ ರಕ್ಷಣೆಯನ್ನು ನಾನು ಹಾದಿಯಲ್ಲಿ ಹಿಡಿದು ಮಾರ್ಗದರ್ಶನವನ್ನು ಹೊಂದಿ ಮುನ್ನಡೆಯದೆ ಹೋದರೆ ನನ್ನ ಜೀವಿತಕ್ಕೆ ಯಾವ ಬೆಲೆ, ಕನಿಷ್ಠ ಯಾವ ಸನ್ನಿಧಿಯಲ್ಲಿ ನಾನು ನಿತ್ಯ ಜೀವವನ್ನು ಆಶಿಸುತ್ತೇನೋ ಅವುಗಳು ಎಂದಿಗೂ ಕೂಡ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಕೆಲವು ನಿರ್ಬಂಧನೆಗಳನ್ನು ದೇವರು ತನ್ನ ಮುಂದಿನ ವಾಕ್ಯಗಳಲ್ಲಿ ಹೀಗೆ ಹೇಳುತ್ತಾನೆ. ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಿ ಬೇಕೆಂದು ಮತ್ತು ನಮ್ಮಲ್ಲಿ ತನ್ನ ಉದ್ದೇಶಗಳನ್ನು, ತನ್ನ ಪಾವಿತ್ರತೆಯನ್ನು ನಮಗೆ ಉಂಟು ಮಾಡುವವನಾಗಿದ್ದಾನೆ. ಆದುದರಿಂದ ಈ ರಕ್ಷಣೆಯ ಹಾದಿಯನ್ನು ಹಿಡಿದು ನಾವು ಕೂಡ ಈ ರಕ್ಷಣೆಯ ಹಾದಿಯನ್ನು ಪ್ರಕಟ ಮಾಡುವಂಥ ಮಕ್ಕಳಾಗಿ ಕಾಣಿಸಿಕೊಳ್ಳಬೇಕಾದರೆ ಕೆಲವು ನಿಯೋಜಿತವಾದಂಥ ಬದುಕನ್ನು ನಾವು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದು ಬಹಳ ಅವಶ್ಯಕ. ಯಾಕೆಂದರೆ ದೇವರು ತಾನೇ ತನ್ನ ಸುಚಿತ್ತವನ್ನು ನಮ್ಮ ಜೀವಿತಗಳಲ್ಲಿ ನೆರವೇರಿಸಿ ನಾವು ಆತನ ಉದ್ದೇಶಗಳನ್ನು, ಆತನ ಪ್ರಬುದ್ಧತೆಯನ್ನು, ಆತನ ಪ್ರಬಲವಾದಂಥ ವಾಕ್ಯಗಳನ್ನು ನಾವು ಮನದಟ್ಟು ಮಾಡಿಕೊಂಡವರಾಗಿ ಅವುಗಳನ್ನು ಲೋಕದಲ್ಲಿ ಪ್ರಕಟ ಮಾಡುವಾಗ ಯಾವ ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ನಡೆದುಕೊಳ್ಳುವಾಗ ಆ ರಕ್ಷಣೆಯನ್ನು ನಾವು ಲೋಕದಲ್ಲಿ ಪ್ರಕಟ ಮಾಡುವಂಥ ಮಕ್ಕಳಾಗಿ ಆ ರಕ್ಷಣೆಯ ಹಿಂಭಾಗವನ್ನು ನಮ್ಮ ಜೀವಿತಗಳ ಮೂಲಕ ಮುಂಬರುವಂಥ, ನಮ್ಮನ್ನು ನೋಡುವಂಥ, ನಮ್ಮನ್ನು ಅವಲೋಕಿಸಿ ತಿಳಿದುಕೊಳ್ಳುವಂಥ ಜನರ ಬದುಕಿನಲ್ಲಿ ಕಾರ್ಯ ಮಾಡುವುದಕ್ಕೆ ಸಾಧ್ಯ. ಆದುದರಿಂದ ದೇವರ ವಾಕ್ಯ ಹೇಳ್ತದೆ, ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ಫಿಲಿಪಿಯನು ಬರೆಯುತ್ತಾನೆ 2ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಹೀಗೆ, ನೀವು ನಿರ್ದೋಷಿಗಳು, ಯಥಾರ್ಥ ಹೃದಯವುಳ್ಳವರು ಆಗಿದ್ದು ಪರಿಶುದ್ಧ ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕವಾದ ಮಕ್ಕಳಾಗಿ ಜೀವಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. 16ನೇ ವಾಕ್ಯ ಹೇಳುತ್ತದೆ, ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಕ್ಕೆ ಹೊಳೆಯುವ ಜ್ಯೋತಿ ಮಂಡಳಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಇದೇ ಈ ರಕ್ಷಣೆಯ ಪ್ರಕಟಣೆಯ ಕುರಿತು ಹೇಳುವಂಥ ನಿದರ್ಶನ. ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟು ತನ್ನ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿದನು. ಯೇಸು ಸ್ವಾಮಿಯು ತಾನು ಬಂದಂಥ ಉದ್ದೇಶವನ್ನು ಲೋಕಕ್ಕೆ ಪ್ರಕಟ ಮಾಡಿ ಶಿಷ್ಯರನ್ನು ಮಾಡಿಕೊಂಡು ಇಹಲೋಕದಲ್ಲಿ ಜೀವಿಸಿ ಎಲ್ಲ ರೀತಿಯ ಅನುಭವವನ್ನು ಮಾಡಿ ತಾನು ಮರಣವನ್ನು ಹೊಂದುವುದರ ಮೂಲಕ ರಕ್ಷಣೆಯನ್ನು ಸಾಧಿಸಿ ಆ ರಕ್ಷಣೆಯನ್ನು ಪ್ರಕಟ ಮಾಡಿ ತಂದೆಯ ಬಲಾಸನದಲ್ಲಿ ಕುಳಿತುಕೊಂಡಿದ್ದಾನೆ. ಆತನ ರಕ್ಷಣೆಯಲ್ಲಿ ಪಾಲುದಾರರಾದಂಥ ನಾವು ಈಗ ನಮ್ಮ ಆದ್ಯ ಕರ್ತವ್ಯ ಆತನ ರಕ್ಷಣೆಯನ್ನು ನಮ್ಮ ನಡೆ, ನುಡಿ, ಕ್ರಿಯೆ, ಕಾರ್ಯಗಳ ಮೂಲಕ ಪ್ರಕಟ ಮಾಡಬೇಕು. ಹಾಗಾಗಿ ದೇವರ ವಾಕ್ಯದ ಮೂಲಕ ನಾವು ನೋಡುತ್ತಾ ಇದ್ದೇವೆ. ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯದ 15 ಮತ್ತು 16ನೇ ವಾಕ್ಯ, ಇದಲ್ಲದೆ ನೀವು ನಿರ್ದೋಷಿಗಳು, ನಿರರ್ಥಕರೂ ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯವರ ಮಧ್ಯದಲ್ಲಿ ನಿಷ್ಕಳಂಕರಾದಂಥ ಮಕ್ಕಳಾಗಿ ಬದುಕುವುದಕ್ಕೆ ಪ್ರಯಾಸ ಪಡಿರಿ. ಈ ಪ್ರಯಾಸವನ್ನು ದೇವರು ಆಶೀರ್ವದಿಸದೆ ಹೋದರೆ ನಾವು ಪಡೆಯುವುದಕ್ಕೆ ಅಸಾಧ್ಯ. ದೇವರ ವಾಕ್ಯ ಫಿಲಿಪಿ 2:16 ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ಕಂಡುಕೊಳ್ಳುವವರಾಗಿದ್ದು ಆ ಜೀವವುಳ್ಳ ವಾಕ್ಯವನ್ನು ಲೋಕದೊಳಕ್ಕೆ ಹೊಂದದೇ ಹೋಗಿರುವಂಥ ಅನೇಕ ಜನರಿಗೆ ಪ್ರಕಟ ಮಾಡುತ್ತಾ ನಿಮ್ಮ ರಕ್ಷಣೆಯ ಹಾದಿಯನ್ನು ತೋರ್ಪಡಿಸಿಕೊಳ್ಳಿರಿ. ನೀವು ತೋರಿಸಿಕೊಡುವಾಗ ಅನೇಕರು ಅದನ್ನು ಹಿಡಿದುಕೊಳ್ಳುವುದಕ್ಕೆ ಸಾಧ್ಯ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಕಾರಣ ನಾವು ದೇವರ ರಕ್ಷಣೆಯನ್ನು ಪ್ರಕಟ ಮಾಡುವಂಥ ಜನರಾಗಿದ್ದೇವೆ. ಆಮೇಲೆ